ಬೆಳೆಸ್ಕೋಬೋದು. ಇದನ್ನ ನಿಮ್ಮಂತ ದೊಡ್ಡವರಿಗೆ ನಾವು ಹೇಳೋ ಅವಶ್ಯಕತೆ ಏನಿಲ್ಲ. ಆದರೆ ಒಂದು ಮಾತು ಏನಂದರೆ, ನೀವು ವಯಸ್ಸಿಗಲ್ಲ ನಾನು ಹೇಳ್ತಾ ಇರೋದು, ನೀವು ಭಾಳ ವರ್ಷಗಳಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಗಂದ್ರೆ ವಿಜ್ಞಾನಿಗಳು ಬೇರೆ ಯಾರೂ ಇಲ್ಲ, ನಾವೆಲ್ಲ ವಿಜ್ಞಾನಿಗಳಲ್ಲ. ಯಾಕೆ ಬೆಳೆಯೋಕ್ಕಾಗಲ್ಲ ನೋಡೋಣ ಅಂತ ನಾವು ಪ್ರಾಕ್ಟೀಸ್ ಮಾಡಿರೋಲ್ಲ. ಈ ರೀತಿ ಯಾಕೆ ಮಾಡಬಾರ್ದು, ಈ ರೀತಿ ಯಾಕೆ ಮಾಡಬಾರ್ದು, ಅಲ್ಲಿ ಬಾಳೆ ಕಾಣ್ತಾ ಇದೆ ನೋಡಿ, 15 ಕಿಲೋ ಬರ್ತದೆ ಮಿನಿಮಮ್. ನೋಡಿ ನಿಮ್ಗೆ ಅಲ್ಲೇ ಕಾಣ್ತದೆ. ನಾವೆಲ್ಲರೂ 5 ಪೈಸಾ ನಾನು ಏನು ತರೋದು. ಆ್ಯಕ್ಚುಲಿ ನಾನು ನನ್ನ ಹೆಂಡ್ತಿನೂ ಕೆಲಸ ಮಾಡ್ಕೊಳ್ಳೋರಾಗಿದ್ದರೆ ನನಗೆ ಲ್ಯಾಬ್ರೇ ಬೇಕಾಗಿಲ್ಲ. 5 ಎಕರೆ ತೋಟ ಗಂಡ ಹೆಂಡತಿ ಕರೆಕ್ಟಾಗಿ ಮಾಡ್ಕೊಳ್ಳೋರಾದರೆ ಲ್ಯಾಬ್ರೇ ಬೇಕಾಗಿಲ್ಲ. ಅದರಲ್ಲಿ ಅವರು 24 ಗಂಟೆ ಮಾಡೋದು ಬೇಕಾಗಿಲ್ಲ. ಬೆಳಗ್ಗೆ 4 ರಿಂದ 5 ಅವರ್ ಬೆಳಗ್ಗೆ ಹೊತ್ತು ಮಾಡ್ಕೊಂಡು ಸಾಯಂಕಾಲ ಹೊತ್ತು 2 ಅವರ್ ಮಾರ್ಕೋಬೇಕು. ಮಾರ್ಕೆಟಿಂಗಲ್ಲಿ ಅಲ್ಲಿ ಕುತ್ಕೊಂಡು ಎಲ್ಲಾರೆ ಮಾರಬೇಕು, ಅಷ್ಟೇ ಕೆಲಸ ಇರೋದು. ಇದು ನನ್ನ ಉದ್ದೇಶ ಇತ್ತು. ಆ್ಯಕ್ಚುಲಿ ನಾವು ವಯಸ್ಸಾಗಿರೋದ್ರಿಂದ ಮಗನ ಕರ್ಕೊಂಬಂದು ಇಟ್ಕೊಂಡಿದ್ದೀನಿ. ಇವಾಗ ನಮ್ಮ ಮಗ ಇರಬೇಕು ಸರ್. ಅಲ್ಲ, ಅವರಿಗೆ ವ್ಯವಸಾಯದ ಬಗ್ಗೆ ಏನೂ ಗೊತ್ತಿಲ್ಲ. ನಾನು 2 ವರ್ಷದಿಂದ ಕರ್ಕೊಂಬಂದು ಕುರಿ ಕಾಯಕ್ಕೆ ಹಾಕಿದ್ದೀನಿ. ಅವ್ರ ಉದ್ದೇಶ ಏನಂದರೆ ಬಾಟಮಿಂದ ಅವ್ನು ಸ್ವಲ್ಪ ಕಲೀಲಿ ಅಂತ. ಅವನ ಮೇಲೆ ನನಗೆ ದ್ವೇಷ ಇಲ್ಲ. ನನ್ನ ಮಗ ಹೇಗೆ ಮೇಲೆ ಬೆಳೆಸ್ಬೇಕಂತ ನನಗೂ ಆಸೆ ಇರ್ತದೆ. ಅವನ ವ್ಯವಸಾಯ ನಾಳೆ ಬೆಳಗ್ಗೆ ಅವನೇ ಮಾಡ್ತದೆ. ಅದಕ್ಕೆ ಪ್ರಾಕ್ಟೀಸ್ ಕೊಡಿತಾರೆ. ಅದರ ಉದ್ದೇಶಕ್ಕೆ ಕುರಿಗಳು ಹಸುಗಳು ಎಲ್ಲನಿಂದಾನೇ ಬರಬೇಕು ಅನ್ನೋದು ನನ್ನ ಉದ್ದೇಶ ಇಟ್ಕೊಂಡು ಮೊದಲು ಕುರಿ ಕಾಯ್ತಾ ಇದ್ದೆ. ಆಮೇಲೆ ಈಗಲೂ ಸಮಯ ಬರೀ ತೇರಿ ಇದ್ರೆ ಆಯ್ಕಲ್ಲ, ಪ್ರಾಕ್ಟೀಸ್ ಇರಬೇಕು. ಹಿರಿಯರು ಇಲ್ಲ ಬಿಡಿ, ಅವ್ರು ಆಗೋದಿರೋನಲ್ಲ. ಇವತ್ತು ವ್ಯವಸಾಯದಲ್ಲಿ